ನಮಸ್ಕಾರ, ನಾನು ಸುನಿಲ್ ಮರಾಠೆ. ನಾನು ನನ್ನ ಇತ್ತೀಚೆಗಿನ ಪ್ರವಾಸವಾದ ಮಹಾಕುಂಭಮೇಳ ಪ್ರಯಾಗರಾಜ್ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ನಾನು ನರೇಷನಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ಆದ್ದರಿಂದ ನನಗೆ ಏನು ತೋಚಿತು ಅದನ್ನು ಇಲ್ಲಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕೆಂದು ಬಯಸಿದ್ದೇನೆ. ಸೊ ನಿಮಗೆ ತಿಳಿಸಿರುವ ಹಾಗೆ ನಾವು ಫೆಬ್ರವರಿ 1, 2025 ಒಂದು 5 ಜನ ಕೂತ್ಕೊಂಡು ಮಹಾಕುಂಭಮೇಳಕ್ಕೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಸೊ ಎಲ್ಲರಿಗೂ ಓಕೆ ಅಂತ ಆಯಿತು. ಆದರೆ ಹೋಗೋದು ಹೇಗೆ? ಎಲ್ಲ ಫ್ಲೈಟ್ಗಳು ತುಂಬ ದುಬಾರಿ. ನಾವು ಡೈರೆಕ್ಟ್ ಪ್ರಯಾಗ್ರಾಜ್ ಫ್ಲೈಟನ್ನು ರೇಟ್ ನೋಡಿದ್ವಿ. ಒನ್ ವೇ ಟ್ರಿಪ್ 25,000 ಇತ್ತು. ಸೊ ಬೇರೆ ಏನಾದರೂ ಮೆಥಡ್ಸ್ ಇದೆಯಾ, ವೇ ಇದೆಯಾ ಹೋಗೋದು ಅಂತ ಥಿಂಕ್ ಮಾಡಿದ್ವಿ. ಮತ್ತು ಹಿಂದೆ ಹೋಗಿ ಬಂದ ಜನರನ್ನು ಸ್ವಲ್ಪ ಎಲ್ಲ ವಿಚಾರಿಸಿ ದೆರ್ ಆರ್ ಫ್ಯೂ ವೇಸ್, ಅದರ್ ವೇಸ್, ಶಾರ್ಟ್ಕಟ್ಸ್, ಅಂದರೆ ಗ್ಯಾಪ್ ಕೊಟ್ಟು ಒಂದು ಸ್ವಲ್ಪ ಜರ್ನಿ ಬಸ್ಸಲ್ಲಿ, ಸ್ವಲ್ಪ ಜರ್ನಿ ಫ್ಲೈಟಲ್ಲಿ, ಆ ಥರ ಹೋದರೆ ಸ್ವಲ್ಪ ಇಕೊನಾಮಿಕಲಿನೂ ಮತ್ತು ರೀಚ್ ಆಗುವ ಪಾಸಿಬಿಲಿಟಿ ಇದೆ ಅಂತ ಅನಿಸ್ತು. ಹಾಗೆ ನಮ್ಮದು 16th ಫೆಬ್ರವರಿ 2025ಗೆ ನಮ್ಮ ಪ್ರಯಾಣದ ಇದು ಸ್ಟಾರ್ಟ್ ಆಯಿತು. ಅಂದರೆ ನಾವು ಫಸ್ಟ್ ಬ್ಯಾಂಗ್ಳೂರಿಂದ ನಾಗ್ಪುರಕ್ಕೆ ಫ್ಲೈಟ್ ಬುಕ್ ಮಾಡಿದ್ವಿ. ಆಮೇಲೆ ನಾಗ್ಪುರದಿಂದ ಪ್ರಯಾಗ್ರಾಜಿಗೆ ಒಂದು ಡೈರೆಕ್ಟ್ ಬಸ್ ಇತ್ತು, ಓವರ್ನೈಟ್ ಜರ್ನಿ. ಸೊ ಅದನ್ನು ಬುಕ್ ಮಾಡಿದ್ವಿ. ಇಲ್ಲಿ ನನ್ನ ಫ್ರೆಂಡ್ಗಳಾದ ಕಿರಣ್ ಚಿಪ್ಲೋಂಕರ್, ಜಯಪ್ರಕಾಶ್ ಪಟವರ್ಧನ್, ಹೇಮಂತ್ ಆಪ್ಟೆ ಮತ್ತು ಸುಬ್ರಹ್ಮಣ್ಯ ಇವರು ನನ್ನ ಜೊತೆ ಜಾಯಿನ್ ಆಗಿದ್ರು. ನಾವು 5 ಜನ ಪ್ರಯಾಗ್ರಾಜಿಗೆ ಹೊರಡುವ ಅಂತ ಡಿಸೈಡ್ ಮಾಡಿ ಬುಕ್ಕಿಂಗ್ ಎಲ್ಲ ಮಾಡಾಯಿತು. ಅಂದುಕೊಂಡಂತೆ 16th ಫೆಬ್ರವರಿಗೆ 4 ಗಂಟೆಗೆ ನಮ್ಮದು ಬ್ಯಾಂಗ್ಳೂರಿಂದ ಫ್ಲೈಟ್ ಇತ್ತು. ಸೊ ಫ್ಲೈಟ್ ವಾಸ್ ಆನ್ ಟೈಮ್. ಆದ್ದರಿಂದ ನಾವು ನಾಗ್ಪುರನ್ನು 6 ಗಂಟೆಗೆ ಸಂಜೆ ರೀಚ್ ಆದ್ವಿ. ಸೊ ಅಲ್ಲಿಂದ ನಮಗೆ 9:00 AC ಸ್ಲೀಪರ್ ಬಸ್ ಇತ್ತು. ಸೊ ಇನ್ ಬಿಟ್ವೀನ್ ನಾವು ಏರ್ಪೋರ್ಟಿಂದ ಹೊರಗೆ ಬಂದು ಅಲ್ಲೇ ಒಂದು ಗಾಯತ್ರಿ ಭೋಜನಾಲಯ ಅಂತ ಹೋಟೆಲಲ್ಲಿ ರಾತ್ರಿದ್ದು ಊಟ ಮುಗಿಸಿ ಆಮೇಲೆ 9:00 ಬೋರ್ಡಿಂಗ್ ಜಾಗದ ಕಡೆ ಪ್ರಯಾಣ ಬೆಳೆಸಿದ್ವಿ. ಸೊ ನಮ್ಮ ಬಸ್ ಪ್ರಯಾಣ ಆ್ಯಕ್ಚುಲಿ 11 ಗಂಟೆ ಅಂತ ಬಸ್ ಟಿಕೆಟಲ್ಲಿ ಬರೆದಿತ್ತು. ಸೊ 9:00 ನಾವು ಹೊರಟ್ರೆ ಆಲ್ಮೋಸ್ಟ್ ಬೆಳಗ್ಗೆ 9:00 ಪ್ರಯಾಗ್ರಾಜ್ ರೀಚ್ ಆಗಬೇಕಿತ್ತು. ಸೊ ನಮಗೇನು ಗೊತ್ತಾಗದೆ ನಮ್ಮ ಓವರ್ನೈಟ್ ಜರ್ನಿ ಕಂಪ್ಲೀಟ್ ಆಯಿತು. ನಮಗೂ ಎಲ್ಲೂ ಟ್ರಾಫಿಕ್ಕು ಅದು ಏನೂ ಗೊತ್ತಾಗಿಲ್ಲ. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 9 ಗಂಟೆಯಿಂದ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯಿತು. ಸೊ ಇದು ಪ್ರಯಾಗ್ರಾಜಿಗೆ ಅಲ್ಲಿಂದ ಒಂದು 200 ಕಿಲೋಮೀಟರ್ ದೂರ ಇತ್ತು. ಸೊ ಅಲ್ಲಿಂದಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯಿತು. ಸೊ ಟೋಲ್ ಇರೋಲ್ಲೆಲ್ಲ ಸ್ಲೋ ಮೂವಿಂಗ್. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 1 ಅವರ್ ಬಸ್ ನಿಂತ್ಕೊಂಡು ಹೋಗ್ತಾ ಇತ್ತು. ಸೊ ಆ ಥರ ಎಲ್ಲ ಕ್ರಾಸ್ ಆಗಿ ಬಸ್ನವನು ಎಷ್ಟಾಗತ್ತೆ ಅಷ್ಟು ಮುಂದೆ ಕರ್ಕೊಂಡು ಹೋದ. ಸೊ ಅರೌಂಡ್ 11 o'clock ಮಾರ್ನಿಂಗ್, ಅಂದರೆ ನಾವು ಆ್ಯಕ್ಚುಲಿ 9:30 10 ಗಂಟೆಗೆ ಪ್ರಯಾಗ್ರಾಜೇ ರೀಚ್ ಆಗಬೇಕಿತ್ತು. ಬಟ್ 11 o'clock ಒಂದು ಫ್ಲೈಓವರ್ ಕೆಳಗೆ ಬಸ್ ನಿಲ್ಲಿಸ್ಬಿಟ್ಟು ಅವನೇನು ಹೇಳಿದ, ಇಲ್ಲಿಂದ ನಾವು ಬಸ್ ಮುಂದೆ ಹೋಗಲ್ಲ, ಫುಲ್ ಜಾಮ್ ಆಗಿದೆ ಅಂತ. ಸೊ ಅದು ನೋಡಿದರೆ ಅಲ್ಲಿಂದ ಪ್ರಯಾಗ್ರಾಜಿಗೆ ಇನ್ನೂ 30 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ಸಾಮಾನ್ಯ 8:30 9 ಗಂಟೆಗೆ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಬಸ್ನವನು ಯಾವ ಹೋಟೆಲಲ್ಲೂ ಬ್ರೇಕ್ಫಾಸ್ಟಿಗೋಸ್ಕರ ಅಥವಾ ನೇಚರ್ ಕಾಲಿಗೋಸ್ಕರ ನಿಲ್ಲಿಸ್ಲಿಕ್ಕೆ ಆಗಿಲ್ಲ. ಯಾಕಂದರೆ ರೋಡಲ್ಲಿ ಫುಲ್ ಟ್ರಾಫಿಕ್ಕು, ಅಲ್ಲೆಲ್ಲೂ ಹೋಟೆಲ್ ಇಲ್ಲ ನಿಯರ್ ಬೈ. ಸೊ ಆ ಥರ ಸಿಚುವೇಶನ್ನು. ಸೊ ನಮಗೆ ಬೆಳಗ್ಗೆ ಫುಡ್ಡು ಆಗಿಲ್ಲ, ಆಮೇಲೆ ನಮ್ಮದು ಬೆಳಗಿದ್ದು ನೇಚರ್ ಕಾಲ್ ಕೂಡ ಅವತ್ತಾಗಿರಲಿಲ್ಲ. ಸೊ 11 ಗಂಟೆಗೆ ಇಳಿದು ಇನ್ನೂ ಹೇಗೆ ಹೋಗೋದು ಪ್ರಯಾಗ್ರಾಜಿಗೆ 30 ಕಿಲೋಮೀಟರ್ಸ್ ಅಂತ ಪ್ಲ್ಯಾನ್ ಮಾಡೋ ಮೊದಲು ನಾವು ಅಂದ್ಕೊಂಡ್ವಿ ಇಲ್ಲೇ ಎಲ್ಲಾದರೂ ಟಾಯ್ಲೆಟಿಗೆ ಹೋಗಿ ಬರುವ ಅಂತ. ಸೊ ಅಲ್ಲಿ ಏನೂ ಕಾಣಿಸಿಲ್ಲ. ಸೊ ನಮ್ಮ ನಾರ್ಮಲ್ ಮೆಥಡಲ್ಲಿ ಒಂದು ಬಾಟಲಲ್ಲಿ ನೀರು ತೊಗೊಂಡು ಅಲ್ಲಿ ಗದ್ದೆಯಲ್ಲಿ ಎಲ್ಲಾದರೂ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೀನ್ ವೈಲ್ ಒಂದು ಹಳ್ಳಿಗೆ ಹೋಗೋ ದಾರಿ ಇತ್ತು. ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಅಂದೆ, ಯಾಕೆ ನಾವು ಯಾರಾದರೂ ಮನೆಯಲ್ಲಿ ಒಮ್ಮೆ ರಿಕ್ವೆಸ್ಟ್ ಮಾಡಬಾರ್ದು, ಈ ಥರ ಸುಮ್ಮನೆ ಗದ್ದೆಯಲ್ಲಿ ಕುತ್ಕೊಳ್ಳೋದಕ್ಕಿಂತ ಅವ್ರಿಗೆ ಓಕೆ ಅಂದರೆ ಅಲ್ಲಿ ಅವರ ಟಾಯ್ಲೆಟ್ ಯೂಸ್ ಮಾಡ್ಬೋದು ಅಂತ.
ಓಕೆ, ಅದಕ್ಕೆ ನನ್ನ ಫ್ರೆಂಡ್ಸ್ ಓಕೆ ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳಿದರು. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಮನೆ ಸಿಕ್ತು. ಅದು ಹೇಗಿತ್ತು ಅಂದರೆ ಕಾಂಪೌಂಡ್ ವಾಲ್ ದೊಡ್ಡದು, ಆಮೇಲೆ ಒಂದು ಕಬ್ಬಿಣದ ಗೇಟ್ ಅದಕ್ಕೆ. ಸೊ ಅದು ಸ್ವಲ್ಪ ಗೇಟ್ ಓಪನ್ ಆಗಿತ್ತು. ಸೊ ಅಲ್ಲಿ ನಾವು ಗೇಟನ್ನು ನಾಕ್ ಮಾಡಿ ಮಾಡಿದಾಗ ಆಟೋಮೆಟಿಕ್ ಅದು ಓಪನ್ ಆಯಿತು. ಈಗ ನೋಡುವಾಗ ಒಬ್ಬ ಏಜ್ ಆದವನು, ರಿಟೈರ್ಡ್ ಪರ್ಸನ್ನು, ದಪ್ಪ ಮೀಸೆ ಇರೋವನು ಕೂತ್ಕೊಂಡು ಚಾರ್ಪಾಯಿ ಮುಂದೆ ಕೂತ್ಕೊಂಡು ಚೇರಲ್ಲಿ ರೋಟಿ ಮತ್ತು ದಾಲ್ ಏನೋ ತಿಂತಾಯಿದ್ದ. ಆ ಸೀನ್ ನಮಗೆ ನೋಡುವಾಗ ಎಕ್ಸಾಕ್ಟ್ಲಿ ನಮ್ಮ ಪಂಚಾಯತ್ ವೆಬ್ ಸೀರೀಸೇ ನೆನಪಾಯಿತು. ಅವನು ಕೂತ್ಕೊಂಡು ತಿಂತಾಯಿದ್ದ, ಅದರ ಹತ್ರ ಒಂದು ಎಮ್ಮೆ ಕಟ್ಟಿದ್ದಿತ್ತು, ನಾಯಿ ಓಡಾಡ್ತಿತ್ತು, ಕೋಳಿಗಳು ಓಡಾಡ್ತಿತ್ತು, ದೂರದಲ್ಲಿ ಒಂದು ಮನೆ. ಸೊ ಸೇಮ್ ಸೀನ್ ಇತ್ತು. ಸೊ ನಾವು ಡೋರಲ್ಲಿ ಇಣುಕಿದ್ದು ನೋಡಿ ಅವನು ಬನ್ನಿ ಒಳಗೆ ಅಂತ ಕರೆದ. ಸೊ ನಾವು ಹಾಗೆ ಒಳಗೋದ್ವಿ. ಹೋಗಿ ಅವನಿಗೆ ಈ ಥರ ನಮ್ಮ ವಿಷಯ ತಿಳಿಸಿದ್ವಿ. ನಾವು ಕರ್ನಾಟಕದಿಂದ ಬಂದಿದ್ದು, ಕುಂಭಮೇಳಕ್ಕೋಸ್ಕರ ಬಂದ್ವಿ, ಈ ಥರ ಬಸ್ಸಲ್ಲಿ ಬಂದ್ವಿ, ಬಸ್ ಅವನ್ನೆಲ್ಲೂ ನಿಲ್ಲಿಸಲಿಲ್ಲ, ಸೊ ನಿಮ್ಮ ಟಾಯ್ಲೆಟ್ ಯೂಸ್ ಮಾಡ್ಬೋದಾ ಇಫ್ ಯು ಡೋಂಟ್ ಮೈಂಡ್ ಅಂತ. ಅವನು ಒಂದು 2 ಸಲ ಹೀಗೆ ನೋಡಿಬಿಟ್ಟು ಓಕೆ ಯಾಕೆ ಧಾರಾಳವಾಗಿ ಮಾಡ್ಬೋದು, ಅದರಲ್ಲೇನಿದೆ ಹಾಗೆ ಹೀಗೆ ಅಂತ ಅವನು ಒಪ್ಕೊಂಡ. ಹಾಗೆ ನಾವು ಟಾಯ್ಲೆಟ್ ಎಲ್ಲ ಮುಗಿಸಿದ್ವಿ. ಅಷ್ಟು ಬಂದು ಅವನ ಹತ್ರ ಒಂದು 5 ನಿಮಿಷ ಹರಟೆ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವನು ಹಾಗೆ ನಮ್ಮದು ಎಲ್ಲ ವಿಚಾರ ತಿಳಿಸಿದ. ಆಮೇಲೆ ಅವನ ಬಗ್ಗೆನೂ ಹೇಳಿದ. ಅವನದೊಂದು 50 ಕಿಲೋಮೀಟರ್ಸ್ ದೂರ ಅವನದು ದೊಡ್ಡ ಮನೆ ಇದೆ ಅಂತೆ, ಅಲ್ಲಿ ತೋಟಗಳೆಲ್ಲ ಇದೆ. ಸೊ ಇಲ್ಲೂ ಸ್ವಲ್ಪ ತೋಟ ಮತ್ತು ಒಂದು ಸ್ಮಾಲ್ ಹೋಟೆಲ್ ಇದೆ, ಅದಕ್ಕೋಸ್ಕರ ಅವನು ಇಲ್ಲಿ ಬಂದಿರೋದು. ಹೀ ಈಸ್ ಎಕ್ಸ್ ಇದು ಪೊಲೀಸ್ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದಾನೆ. ಆಮೇಲೆ ಅವರು ನಮಗೆ ಕಾಫಿ ಟೀ ಎಲ್ಲ ಆಫರ್ ಮಾಡಿದರು. ಆಮೇಲೆ ಅವನ ಹತ್ರ ಕಾರಿತ್ತು. ಅವನು ಹೇಳಿದ, ನಾನು ನನ್ನ ಡ್ರೈವರ್ ಇಲ್ಲಾಂದರೆ ನಿಮಗೆ ಪ್ರಯಾಗ್ರಾಜ್ವರೆಗೆ ನಾನೇ ನನ್ನ ಕಾರಲ್ಲೇ ಬಿಡ್ತಾ ಇದ್ದೆ ಅಂತ. ಸೊ ತುಂಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು. ಆಮೇಲೆ ಹಾಗೆ ಮಾತಾಡ್ತಾ ಅವನು BJP ಇದ್ದು SC ಮೋರ್ಚಾದ್ದು ಏನೋ ಮೇಯ್ನ್ ಇದು ಅಂತ ಹೆಡ್ ಅಂತ ಗೊತ್ತಾಯಿತು. ಹಾಗೆ ಅವನು ಮತ್ತು ಮೋದಿ ಜೊತೆಗಿರೋ ಫೋಟೋ ಎಲ್ಲ ತೋರಿಸಿದ ನಮಗೆ. ಸೊ ಒಂಥರ ಖುಷಿ ಆಯಿತು ಅವನನ್ನು ಮೀಟ್ ಮಾಡಿ. ಹಾಗೆ ಅವನ ಜೊತೆ ಸೆಲ್ಫಿ ಎಲ್ಲ ತೊಗೊಂಡು ಅವನು ಕೊಟ್ಟಿರೋ ಚಹಾ ಎಲ್ಲ ಕುಡಿದು ಆಮೇಲೆ ಅಲ್ಲಿಂದ ನಾವು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಸೊ ಇನ್ನು ಅಲ್ಲಿಂದ ಹೇಗೆ ಹೋಗೋದು ಅಂತ ಥಿಂಕ್ ಮಾಡಿದ್ವಿ. ನಾವು ಹೋಟೆಲ್ ಬುಕ್ ಮಾಡಿರೋ ಪ್ಲೇಸ್ ಜುನ್ಸಿ ಅಂತ ಹೇಳ್ತಾರೆ. ಆ ಜುನ್ಸಿ ಅಂತ ಹೇಳಿದರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ ಅಲ್ಲಿಗೆ. 4 ವೀಲರ್ ಅಂತೂ ಆಟೋಗಳು ಯಾರೂ ಬರೋಕ್ಕೆ ರೆಡಿ ಇಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ, ನಾವು ಅಲ್ಲಿ ಬಂದು ಸಿಕ್ಕಾಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರೋದು 30 ಕಿಲೋಮೀಟರ್ ಅಷ್ಟೇ. ನಮಗೆ ಎಕ್ಸಾಕ್ಟ್ಲಿ ಆ ಜಿಯೋಗ್ರಫಿ ಆಫ್ ಆ ಕುಂಭಮೇಳ ಪ್ಲೇಸ್ ಎಕ್ಸಾಕ್ಟ್ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಡೀಟೇಲ್ಸ್ ನೋಡಿದರೆ ನಮ್ಗೆ ಗೊತ್ತಾಯಿತು, ಆ ಜುನ್ಸಿ ಕಮ್ಸ್ ಅದರ್ ಸೈಡ್ ಆಫ್ ದ ರಿವರ್, ಗಂಗಾ ರಿವರ್ ಇದು ಆ ಸೈಡಲ್ಲಿ, ನಾವು ಇನ್ನೊಂದು ಸೈಡಲ್ಲಿ ಇದ್ದೀವಿ. ಸೊ ಅದರಿಂದ ಅದು ಕ್ರಾಸ್ ಮಾಡೋದು ತುಂಬ ಕಷ್ಟ, ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಇದೆ ಅಂತೇಳಿ ಯಾರೂ ಬರೋಕ್ಕೆ ರೆಡಿ ಇರ್ತಿರ್ಲಿಲ್ಲ. ಫೈನಲಿ ನಮಗೆ ಗೊತ್ತಾಯಿತು ಈ 2 ವೀಲರ್ ಅಲ್ಲಿ ಡ್ರಾಪ್ ಮಾಡ್ತಾರೆ ಅಂತ, ಹುಡುಗರು ಡ್ರಾಪ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಏನಾಗಿದೆ, ಈಗ 45 ಡೇಸ್ ಕುಂಭಮೇಳ ಟೈಮಲ್ಲಿ ಎಲ್ಲರೂ ಯಾರ ಮನೆಯಲ್ಲಿ 2 ವೀಲರ್ ಇದೆ ಅವರೆಲ್ಲ ರೋಡ್ ಮೇಲೆ ಬಂದು ನಿಂತಿರ್ತಾರೆ ಡ್ರಾಪ್ ಕೊಡೋದಕ್ಕೆ. ಸೊ ಅವರು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ, ಒಂದು 4-5 ಕಿಲೋಮೀಟ್ರಿಗೆ 400 ರುಪೀಸ್ ಎಲ್ಲ ತೊಗೊಳ್ತಾರೆ, ಅಥವಾ 10 ಕಿಲೋಮೀಟ್ರಿಗೆ ಒಂದು 500 ರುಪೀಸ್ ಎಲ್ಲ ತೊಗೊಳ್ತಾರೆ. ಬಟ್ ಅದು ತುಂಬ ಟಫ್ ಇರುತ್ತೆ ಆ್ಯಕ್ಚುಲಿ ಡ್ರೈವ್ ಮಾಡೋದು. ಆ ಟ್ರಾಫಿಕ್ ಜಾಮಲ್ಲಿ ನುಗ್ಸಿ ಹೋಗ್ತಾರೆ. 4 ವೀಲರ್ ಅಂದರೆ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಪ್ಲೇಸಲ್ಲೆಲ್ಲ ಅವರು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾವು 3 ಜನ ಆಟೋದವ್ರ ಹತ್ರ ಮಾತಾಡಿ ಈ ಕಡೆ ಬಂದಿರೋದು ನೋಡಿದ ಕೂಡಲೇ ಒಂದು 4 ಜನ ಸೇರಿದರು ನಮ್ಮ ಜೊತೆ, 2 ವೀಲರ್ ಅವರು. ಎಲ್ಲಿ ಹೋಗಬೇಕು ಅಂತೆಲ್ಲ ಆಯಿತು. ಆಮೇಲೆ ಈ ಥರ ನಾವು ಜುನ್ಸಿ ಹೋಗಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಬಟ್ ಜುನ್ಸಿಗೆ ಬರೋಕ್ಕೆ ಯಾರೂ ರೆಡಿ ಇಲ್ಲ, ಅದು ಅದರ್ ಸೈಡ್ ಆಫ್ ದ ಗಂಗಾ ಅಂತ, ಮತ್ತು ಅದೇನೋ ಜುರಿಡಕ್ಷನ್ ಬೇರೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅವರಿಗೆ ಅಲ್ಲಿ ಬರೋಕ್ಕೆ ಬಿಡಲ್ಲ, ಸಮಥಿಂಗ್ ಆ ಥರ ಅವ್ರದ್ದು ಇಂಟರ್ನಲ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಫೈನಲಿ ಅವರು ಏನು ಹೇಳಿದ್ರು, ನಾವು ತೆಂಡುವಾ ಪಾರ್ಕಿಂಗ್ ಅಂತ ಇದೆ, 4 ವೀಲರ್ ಪಾರ್ಕಿಂಗ್, ಸ್ಟಾಪ್ ಮಾಡ್ತಾರೆ, ಡ್ರಾಪ್ ಮಾಡ್ತೀವಿ, ಅಲ್ಲಿಂದ ನೀವು ಇನ್ನೊಂದು ಬೈಕ್ ಹಿಡ್ಕೊಂಡು ಹೋಗಬೇಕು ಅಂತ. ಸೊ ಓಕೆ, ತೆಂಡುವಾ ಪಾರ್ಕಿಂಗಿಗೆ ಎಷ್ಟು ಅವರ್ಸ್ ಇದೆ ಅಂತ ನಾವು ಕೇಳಿದ್ವಿ. ಆಲ್ಮೋಸ್ಟ್ 2 ಅವರ್ಸ್ ನೀವು ಬೈಕಲ್ಲಿ ಕೂತ್ಕೋಬೇಕು ಅಂತ. ಓಕೆ, ಬೇರೆ ವಿಧಿ ಇಲ್ಲ ಅಂತ ನಾವು ಕೂತ್ಕೊಂಡ್ವಿ. ಸೊ ಮೇಯ್ನ್ ರೋಡಿಂದ ಹೋದರೆ ಫುಲ್ ಟ್ರಾಫಿಕ್ ಜಾಮ್. ಸೊ ಅವರು ನಮಗೆ ಗದ್ದೆಯಲ್ಲಿ ಎಲ್ಲ ಕರ್ಕೊಂಡೋದ್ರು 2 ವೀಲರು, ಫುಲ್ ಡಸ್ಟ್.
ಡಸ್ಟ್ ಅಂದರೆ ನಾವು ಡಸ್ಟಲ್ಲಿ ಇಡೀ ಕೂದಲು ಮೈ ಎಲ್ಲ ಬಿಳಿ ಬಿಳಿ ಶರ್ಟ್ಸ್ ಎಲ್ಲ ವೈಟ್ ಕಲರ್ ಆಯಿತು. ವೈಟ್ ಡಸ್ಟಲ್ಲಿದ್ದು ಫೈನ್ ಡಸ್ಟ್ ಗದ್ದೆದ್ದು. ಸೊ ಅಲ್ಲಿ ಒಂದೊಂದು ಕಡೆ 4 ವೀಲರು ಬೇರೆ ಬರ್ತಾಯಿತ್ತು. ಆವಾಗ ಇನ್ನೂ ಜಾಸ್ತಿ ಡಸ್ಟ್ ಆಗ್ತಾಯಿತ್ತು. ನಾವು ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ವಿ, ಆದರೆ ಆ ಮಾಸ್ಕ್ ಯಾವ ಪ್ರಯೋಜನಕ್ಕೂ ಬರ್ತಾ ಇರಲಿಲ್ಲ. ಕೊನೆಗೂ ಭಯಂಕರ ಥ್ರಿಲ್ಲಿಂಗ್ ರೈಡ್ ಎಲ್ಲ ಮುಗಿಸಿ ಒಂದು 2 ಅವರ್ಸ್ ಆದಮೇಲೆ ಆ ತೆಂಡುವ ಪಾರ್ಕಿಂಗಿಗೆ ಅವರು ಡ್ರಾಪ್ ಮಾಡಿಬಿಟ್ರು. ಅವರು ನಮ್ಮ ಹತ್ರ ಸಮ್ 900 ರೂಪೀಸ್ ಏನೋ ತಗೊಂಡ್ರು ಅದಕ್ಕೆ. ಸೊ ಅಲ್ಲಿಂದ ಜುನ್ಸಿ ಹೋಗೋದು ಇನ್ನೊಮ್ಮೆ ಟ್ರಿಕ್ಕಿ, ಎನದರ್ 2 ಅವರ್ಸ್ ಜರ್ನಿ. ಅಲ್ಲೂ ಯಾರೂ ಅಲ್ಲಿ ಬರೋಕ್ಕೆ ರೆಡಿ ಇಲ್ಲ. ಇಲ್ಲಾದರೆ ಅಟ್ಲೀಸ್ಟ್ ಗದ್ದೆಯಲ್ಲೆಲ್ಲ ಹೋಗಿ ಟ್ರಾಫಿಕ್ ಜಾಮ್ ಅಂತ ನಮಗೆಲ್ಲೂ ಸಿಕ್ಕಿಲ್ಲ. ಬಟ್ ಈ ಥರ ಡಸ್ಟಿ ಮತ್ತು ರೋಡ್ ಸರಿ ಇಲ್ಲ, ಬೆನ್ನಿಗೆ ಇಂಪ್ಯಾಕ್ಟ್ ಆಗೋ ಥರ ರೋಡ್ಗಳು, ಆ ಪ್ರಾಬ್ಲಮ್ಗಳು ಮಾತ್ರ ಇತ್ತು. ಬಟ್ ಟ್ರಾಫಿಕನ್ನು ಅವಾಯ್ಡ್ ಮಾಡೋ ಥರ ಬೈಪಾಸ್ ರೋಡ್ಗಳು ಇಲ್ಲಿತ್ತು. ಸೊ ಅದು ನಮ್ಗೆ ಗೊತ್ತಾಗಿಲ್ಲ. ಬಟ್ ನಾವು ಎಲ್ಲಿ ಇವಾಗ ಡ್ರಾಪ್ ಮಾಡಿದ್ರು ಅಲ್ಲಿಂದ ಫುಲ್ ಟ್ರಾಫಿಕ್ಕು, ಅಥವಾ ಮೇನ್ ರೋಡೆಲ್ಲ ಹೋಗಬೇಕು, ಈ ಥರ ಸಬ್ ರೋಡ್ ಇಲ್ಲ. ಸೊ ಅಲ್ಲಿಂದ ತುಂಬ ಜನ ಬರೋಕ್ಕೆ ರೆಡಿನೇ ಇರ್ತಿರಲಿಲ್ಲ. ಫೈನಲಿ ನಮಗೆ ಬೈಕರ್ಸ್ ಸಿಕ್ಕಿದ್ರು ಅಲ್ಲಿಂದ ಜುನ್ಸಿಗೆ ಡ್ರಾಪ್ ಮಾಡ್ತೀನಿ ಅಂತ. ಸೊ ಅವರು ಬೈಕ್ ಹಿಂದೆ ಕೂತ್ಕೊಂಡು ನಾವು ಫರ್ದರ್ 2 ಅವರ್ಸ್ ಜರ್ನಿ ಮಾಡಿದ್ವಿ. ಸೊ ಅಲ್ಲಿಂದ ನಮಗೆ ಗೊತ್ತಾಯಿತು ಎಷ್ಟು ಜನ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂತ. ನಾವು ಈ 2 ಅವರ್ಸ್ ಬೈಕಲ್ಲಿ ಕೂತ್ಕೊಂಡಿದ್ವಿ. 2 ಅವರ್ಸು ಜನವನ್ನೇ ನೋಡಿದ್ದು ನಾವು. ಎಲ್ಲ ಕಡೆ ಜನ, ಎಲ್ಲಿ ನೋಡಿದ್ರು ಜನ, ಸೈಡ್ ಗದ್ದೆಯಲ್ಲಿ ನೋಡಿದ್ರು ಜನ, ರೋಡ್ ಮೇಲೆ ನೋಡಿದ್ರು ಜನ, ನಡ್ಕೊಂಡು ಹೋಗೋದು ಅದೇ ದಾರಿ, ಸೈಕಲು, 2 ವೀಲರು, 4 ವೀಲರು ಎಲ್ಲದಕ್ಕೂ ಒಂದೇ ದಾರಿ. ಸೊ ಪೊಲೀಸ್ ಎಲ್ಲ ಇದ್ದಾರೆ, ಬಟ್ ಅವರು ಯಾರಿಗೂ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಜನ. ನಮಗೆ 2 ವೀಲರಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂತ ಎಕ್ಸಾಕ್ಟ್ ಎಲ್ಲೂ ಗೊತ್ತಾಗಿಲ್ಲ. ಬಟ್ ಮ್ಯಾಪ್ ಇತ್ತು. ಸೊ ಮ್ಯಾಪಲ್ಲಿ ನಮ್ಮ ಸ್ಟೇಯಲ್ಲಿ ನಾವು ಬುಕ್ ಮಾಡಿದ್ವಿ, ಅದು ಹತ್ರ ಬರ್ತಾಯಿತ್ತು. ಅದರಿಂದ ಅದೊಂದು ಕಾನ್ಫಿಡೆನ್ಸ್, ನಾವು ಟವರ್ಡ್ಸ್ ನಮ್ಮ ಸ್ಟೇ ಕಡೆ ಹೋಗ್ತಾ ಇದ್ದೀವಿ ಅಂತ. ಸೊ ಏನದರ 2 ಅವರ್ಸ್ ಆದಮೇಲೆ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ಸೊ 11 ಗಂಟೆಗೆ ನಮಗೆ ಬಸ್ಸವನ್ನು ಡ್ರಾಪ್ ಮಾಡಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಈವ್ನಿಂಗ್ 5 o'clock ಆಯಿತು. ಸೊ ಅವತ್ತು ಪ್ರೀವಿಯಸ್ ನೈಟ್ ನಾವು ಊಟ ಮಾಡಿದ್ದು ಮಾತ್ರ. ಆಮೇಲೆ ಒಂದು 2 ಬನ್ ಇಟ್ಕೊಂಡಿದ್ವಿ ಸೇಫ್ಟಿ ಸೈಡಿಗೆ, ಮತ್ತು ಕೆಲವೊಂದು ಚಾಕ್ಲೇಟ್ಸ್ ಅದು ತಿಂದಿದ್ವಿ. ಅದು ಬಿಟ್ಟರೆ ನೆಕ್ಸ್ಟ್ ಡೇ ಫುಲ್ ಡೇ ನಮಗೆ ಏನು ತಿನ್ನೋಕ್ಕೆ ಸಿಗಲಿಲ್ಲ. ಮಧ್ಯದಲ್ಲೂ ತಿನ್ನೋಕ್ಕೂ ಆಗಿಲ್ಲ, ಆಮೇಲೆ ತಿನ್ನೋಕ್ಕೂ ಮನಸ್ಸು ಬರಲಿಲ್ಲ, ಅಲ್ಲಿ ಅಷ್ಟೊಂದು ಡಸ್ಟ್ ಎಲ್ಲ ಇತ್ತು. ಹಾಗೆ ನಾವು 5 ಗಂಟೆಗೆ ರೀಚ್ ಆದ ಕೂಡಲೇನೂ ತಿನ್ನೋ ಆಗಿಲ್ಲ, ಯಾಕಂದರೆ ಮೈಯೆಲ್ಲ ಫುಲ್ ಡಸ್ಟ್ ಆಗಿದೆ. ಸೊ ಫಸ್ಟ್ ನಾವು ಬಿಸಿನೀರಲ್ಲಿ ಸ್ನಾನ ಮಾಡಿ ಆಮೇಲೆ ಫ್ರೂಟ್ಸ್ ತಂದು ಫಸ್ಟ್ ಫ್ರೂಟ್ ತಿಂದ್ವಿ. ಸೊ ಅವತ್ತಿದ್ದು ಇದು ಬ್ರೇಕ್ಫಾಸ್ಟು, ಲಂಚು ಎಲ್ಲ ಅದೇ ಆಗಿತ್ತು ಅವತ್ತು. ಸೊ ಅವತ್ತು ನಮಗೆ ಯಾವ ಶಕ್ತಿಯೂ ಉಳಿದಿರಲಿಲ್ಲ ಕುಂಭಮೇಳ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ರಾತ್ರಿ ಒಂದು ಹೋಟೆಲಲ್ಲಿ ಊಟ ಮಾಡಿ ಅವತ್ತು ನೈಟ್ ನಿದ್ದೆ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಇನ್ನು ಬೈಕ್ ಅದು ಇದು ಯಾವುದು ಬೇಡ, ನಡ್ಕೊಂಡೇ ಹೋಗೋದು ಇವತ್ತು ಫುಲ್ ಡೇ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಕೂಡಲೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ರೂಮಿಂದ ಒಂದು 2.5 ಕಿಲೋಮೀಟರ್ಸಲ್ಲಿ ಶಾಸ್ತ್ರಿ ಬ್ರಿಡ್ಜ್ ಅಂತ ಒಂದು ಇದೆ. ಆ ಶಾಸ್ತ್ರಿ ಬ್ರಿಡ್ಜಲ್ಲೇ ಅಲ್ಲಿಂದಲೇ ಸ್ಟಾರ್ಟ್ ಕುಂಭಮೇಳಕ್ಕೆ ಒಂದು ಎಂಟ್ರಿ ಅಲ್ಲದೆ ಇರೋದು ಅಂತ ನಮಗೆ ಗೊತ್ತಾಯಿತು. ಸೊ 2.5 ಕಿಲೋಮೀಟರ್ ನಡೆಯೋದು ದೊಡ್ಡದೇನು ವಿಷಯ ಅಲ್ಲ ಅಂತ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಮನೆ ಒಂದು ಫರ್ಲಾಂಗ್ ದೂರದಲ್ಲಿತ್ತು ಮೇನ್ ರೋಡ್. ಸೊ ನೈಟ್ ಇಡೀ ನಮಗೆ ಹಾರ್ನ್, ವೆಹಿಕಲಿದ್ದು ಸೌಂಡು, ಜನರದ್ದು ಸೌಂಡು ಎಲ್ಲ ಕೇಳಿಸ್ತಾ ಇತ್ತು. ಅಂದರೆ ಥ್ರೂ ಔಟ್ ಡೇ ಆ್ಯಂಡ್ ನೈಟ್ ದೆರ್ ಇಸ್ ಎ ಫ್ಲೋ ಆಫ್ ಪೀಪಲ್. ಅಲ್ಲಿ ಸ್ಟಾಪೇಜೇ ಇಲ್ಲ, ಜನ ಬರೋದಕ್ಕೆ ಈ ಟೈಮ್ ಅದಿದು ಅಂತ ಏನೂ ಇಲ್ಲ. ಎನಿ ಟೈಮ್ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಕುಂಭಮೇಳಕ್ಕೆ. ಅಲ್ಲಿಂದ ಮೊದಲೇ ನಾವು ತಿಳ್ಕೊಂಡಿರೋ ಹಾಗೆ ನಮಗೆ ಶಾಸ್ತ್ರಿ ಬ್ರಿಡ್ಜ್ ಸಿಕ್ತು 3 ಕಿಲೋಮೀಟರ್ಸಲ್ಲಿ. ಅಲ್ಲಿಂದ ಲೆಫ್ಟ್ ತೊಗೊಂಡು ನಾವು ಕುಂಭಮೇಳಕ್ಕೆ ಎಂಟ್ರಿ ಆದ್ವಿ. ಸೊ ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಟೆಂಪರರಿಯಾಗಿ ಮಿಲಿಟ್ರಿ ಅವರು ಬ್ರಿಡ್ಜಸ್ ಕಟ್ಟಿದ್ದಾರೆ. ಆ ಬ್ರಿಡ್ಜಸ್ 1 ವೇ ಇರುತ್ತೆ, ಕೆಲವೊಂದು ಬ್ರಿಡ್ಜ್ ಹೋಗೋದಕ್ಕೆ, ಕೆಲವೊಂದು ಬ್ರಿಡ್ಜ್ ಬರೋದಕ್ಕೆ. ಸೊ ಅಲ್ಲಿ ತುಂಬ ಬ್ರಿಡ್ಜ್ಗಳಿದೆ, ಎಲ್ಲದಕ್ಕೂ ನಂಬರ್ ಕೊಟ್ಟಿದ್ದಾರೆ. ಕೆಲವೊಂದು ಬ್ರಿಡ್ಜ್ಗಳು ಕೆಲವೊಂದು ಟೈಮಲ್ಲಿ ಕ್ಲೋಸ್ ಮಾಡ್ತಾರೆ, ಅದು ಬಿಕಾಸ್ ಆಫ್ ಕ್ರೌಡ್ ಮ್ಯಾನೇಜ್ಮೆಂಟ್ ಆನ್ ಅದರ್ ಸೈಡ್ ಅಂತ ಗೊತ್ತಾಯ್ತು ನಮಗೆ.
ಅಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅಂದರೆ ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನಲ್ಲಿ ತೋರಿಸಿದ್ರು. ಸಂಗಮ್ಗೆ ಎಲ್ಲಿ ಹೋಗಬೇಕು ಅಂತ ಕೇಳಿದರೆ, ಯಾಕಂದರೆ ಈ ಸಂಗಮ್ ಅಂತ ಇದೆ, ಅದು ಇಟ್ ಈಸ್ ನಾಟ್ ಎ ಒನ್ ಪಾಯಿಂಟ್, ಇಟ್ ಈಸ್ ಎ ಬಿಗ್ ಏರಿಯಾ. ಅಂದರೆ ಏಕರ್ಸ್ ಆಫ್ ಇದು ಲ್ಯಾಂಡ್, ಸಾರಿ ವಾಟರ್, ಇದು ಎಡ್ಜಸ್ ಈಸ್ ಕಾಲ್ಡ್ ಸಂಗಮ್. ಅದರಿಂದ ಆ ಸಂಗಮ ಹೋಗೋದಕ್ಕೆ ಎಲ್ಲ ಕಡೆಯಿಂದ ಆಗತ್ತೆ. ಅಂದರೆ ಒಂದು ಡೈರೆಕ್ಷನಿಂದ ಹೋದರೆ ಬೋಟಲ್ಲಿ ಹೋಗ್ಬೋದು, ಇನ್ನೊಂದು ಡೈರೆಕ್ಷನಲ್ಲಿ ಹೋದರೆ ನಡ್ಕೊಂಡು ಹೋಗ್ಬೋದು. ಆ ಥರ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಸೊ ನಮಗೆ ಗೊತ್ತಾಗಿಲ್ಲ. ಆಮೇಲೆ ಒಬ್ಬರು ಕನ್ನಡಿಗರು ಸಿಕ್ಕಿದ್ರು, ಅವ್ರಿಗೆ ಕೇಳಿದ್ವಿ. ಅವರು ಸ್ನಾನ ಮಾಡಿ ಬಂದಿರೋ ಥರ ಇದ್ದರು ಜಸ್ಟ್. ಸೊ ಅವ್ರು ಕೇಳುವಾಗ ಅವರೊಂದು ಡೈರೆಕ್ಷನ್ ಕೊಟ್ಟರು. ಸೊ ಅದೇ ಡೈರೆಕ್ಷನಲ್ಲಿ ನಾವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆನ್ ದ ವೇ ತುಂಬ ಸ್ಟಾಲ್ಗಳು, ರುದ್ರಾಕ್ಷಿ ಮಣಿ ಮತ್ತು ಎಲ್ಲ ಸೇಲ್ಗಳು ಎಲ್ಲ ಕೂತ್ಕೊಂಡಿತ್ತು. ಅದೇ ಥರ ಕೆಲವು ನಾಗಸಾಧುಗಳದ್ದು ಟೆಂಟ್ಗಳು ಇತ್ತು, ಅದನ್ನು ವಿಸಿಟ್ ಮಾಡಿದ್ವಿ ಹೋಗ್ತಾನೆ. ಯಾಕಂದರೆ ನಮಗೆ ಬರ್ತಾ ಆ ರೂಟಲ್ಲಿ ನಾವು ಬರ್ತೀವಿ ಅಂತ ನಮಗೆ ಗ್ಯಾರಂಟಿ ಇರಲಿಲ್ಲ. ಸೊ ಹೋಗ್ತಾ ಏನೇನು ಸಿಗುತ್ತೆ ಅದೆಲ್ಲ ನೋಡಿಕೊಂಡು ನಾವು ಹೋದ್ವಿ. ನಾಗಸಾಧುಗಳು ಆಲ್ಮೋಸ್ಟ್ ಇವಾಗ ನಾವು ಹೋಗೋ ಟೈಮಲ್ಲಿ ವೆಕೇಟ್ ಮಾಡಿದ್ರು ಅಲ್ಲಿಂದ. ಸೊ ಒಬ್ಬೊಬ್ಬರು ನಾಗಸಾಧುಗಳು ಉಳಿದಿರೋದು ಇತ್ತು. ಸೊ ಅವ್ರದ್ದು ಆಶ್ರಮಗಳನ್ನೆಲ್ಲ ನೋಡಿ ಅವರು ಸ್ವಲ್ಪ ಫೋಟೋ ಎಲ್ಲ ತೆಗೆದು, ಸೊ ಅಲ್ಲಿಂದ ಹಾಗೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಸೊ ಈ ಟೆಂಪರರಿ ಬ್ರಿಡ್ಜಸ್ ಮಿಲ್ಟ್ರಿ ಅವ್ರು ಏನು ಮಾಡಿದ್ದಾರೆ, ಆ ಬ್ರಿಡ್ಜುಗಳೇ ಆಲ್ಮೋಸ್ಟ್ 2 to 3 ಕಿಲೋಮೀಟರ್ಸ್ ಲೆಂತ್ ಇದೆ. ಸೊ ಆ ಬ್ರಿಡ್ಜುಗಳನ್ನೆಲ್ಲ ಕ್ರಾಸ್ ಮಾಡಿ ಹೋಗಿ ನಾವು ಒಂದು ಕಡೆ ಸಂಗಮ್ ಅಂತ ಬೋರ್ಡ್ ಸಿಕ್ತು, ಸಂಗಮ್ ಘಾಟ್ ಅಂತ. ಸೊ ಅಲ್ಲಿ ನಾವು ಸ್ನಾನ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಸಂಗಮ್ ಘಾಟಲ್ಲಿ ಸ್ವಲ್ಪ ನೀರು ಅಷ್ಟೊಂದು ಕ್ಲೀನಾಗಿರಲಿಲ್ಲ ಅಂತ ಅನಿಸ್ತು. ಎಲ್ಲ ಹೂವು ಅದೆಲ್ಲ ಅಲ್ಲಿ ತೇಲ್ಕೊಂಡಿತ್ತು. ಹಾಗೆ ನಾವು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಕಡೆ ಚೆನ್ನಾಗಿರೋ ಪ್ಲೇಸಲ್ಲಿ ಹೋಗಿ ನಮ್ಮ ಬಂದಿರೋ ಮುಖ್ಯ ಕೆಲಸವಾದ ಇದು ಸ್ನಾನವನ್ನು ಮುಗಿಸಿದ್ವಿ. ಅದು ಹೇಗೆ ಮಾಡಿದ್ದಾರೆ ಅಂದರೆ, ಆ ಗಂಗಾ, ಯಮುನಾ ಮತ್ತು ಸರಸ್ವತಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ. ಗಂಗಾ ಮತ್ತು ಯಮುನಾವನ್ನು ಸಂಗಮ ಆಗಿ ಅಲ್ಲಿಂದ ಮುಂದೆ ಬರೋ ಪ್ಲೇಸೆಲ್ಲ ಸಂಗಮ್ ಘಾಟ್ ಅಂತ ಅವರು ಹೆಸರು ಕರೀತಾರೆ. ಸೊ ನಾವು ಡಿಪ್ ತಗೊಂಡಿರೋದು ಈ ಸಂಗಮ್ ಆಗಿ ಮುಂದೆ ಬಂದಿರೋ ನೀರಲ್ಲಿ. ಸೊ ಅದು ಹೇಗೆ ಇದೆ ಅಂದರೆ, ಸಿಕ್ಕಾಪಟ್ಟೆ ಫ್ಲೋ ಇದೆ ನೀರಿಗೆ. ಸೊ ಅಲ್ಲಿ ಹೋದರೆ ಬದುಕಿ ಬರೋದು ಡೌಟು. ಅದಕ್ಕೆ ದೊಡ್ಡದು ಪ್ಲ್ಯಾಸ್ಟಿಕ್ಕಿದ್ದು ಬ್ಯಾರಿಕೇಡ್ ಥರ ಹಾಕಿ ಸೈಡಿಗೆ ಹಾಕಿಬಿಟ್ಟು ನಾವು ಅದರ ಈ ಕಡೆ ನಮಗೆ ಸ್ನಾನ ಮಾಡೋಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀರು ಇದು ಫ್ಲೋ ಆಗ್ತಾ ಇರುತ್ತೆ, ರಿಫ್ರೆಶ್ ಆಗ್ತಾ ಇರುತ್ತೆ, ಹೊಸ ನೀರು ಬರುತ್ತೆ, ಹಳೆ ನೀರು ಹೋಗ್ತಾ ಇರುತ್ತೆ. ಬಟ್ ನಮಗೆ ಮೇಯ್ನ್ ನದಿಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಅಲ್ಲಿ ಒಂದು ಬ್ಯಾರಿಕೇಡ್ ಇದೆ ದೊಡ್ಡದು. ಸೊ ನಾವು ಈ ಕಡೆ ಸ್ನಾನ ತಗೊಂಡ್ವಿ, ನಮ್ಮ ಕ್ರಿಯೆಗಳನ್ನೆಲ್ಲ ಮುಗಿಸಿದ್ವಿ. ಆಮೇಲೆ ಈ ಸಂಗಮದ್ದು ಫ್ಲೋ ಹೇಗೆ ಅಂದರೆ, ನಮ್ಮ ಊರಲ್ಲಿ ಇದು ಮಳೆಗಾಲದಲ್ಲಿ ಹೇಗೆ ನದಿಗಳು ಹರಿಯುತ್ತಲ್ಲ ತುಂಬ ಸ್ಪೀಡಲ್ಲಿ, ತುಂಬ ಜೋರು ಮಳೆ ಇರುವಾಗ, ಸೊ ಆ ಸ್ಪೀಡಲ್ಲಿ ಈ ಗಂಗಾ ಯಮುನಾ ಸಂಗಮ ಆಗಿರೋ ನದಿ ಹರಿತಾ ಇತ್ತು. ಸೊ ನಾವು ಇದರಲ್ಲೆಲ್ಲ ಓದಿದ್ವಿ, ತುಂಬ ಗಲೀಜಾಗಿದೆ ನೀರು, ಡಿಪ್ ತೊಗೊಳಕ್ಕೆ ಮನಸ್ಸು ಬರಲ್ಲ ಹಾಗೆ ಹೀಗೆ ಅಂತ. ಆ ಥರ ನಮಗೆ ಎಲ್ಲೂ ಅನಿಸಿಲ್ಲ. ಕೆಲವೊಂದು ಕಡೆ ಗಲೀಜಾಗಿತ್ತು ನೀರು, ಅದನ್ನು ಬಿಟ್ಟು ಬೇರೆ ಪ್ಲೇಸಿಗೆ ಹೋಗಿ ಕ್ಲೀನ್ ಇರೋಲ್ಲಿ ನಾವು ಸ್ನಾನ ಮಾಡಿದ್ವಿ. ಮತ್ತು ಮೇಯ್ನ್ಲಿ ಆ ಫ್ಲೋ ಇರೋದ್ರಿಂದ ಮೋಸ್ಟ್ಲಿ ಅದು ಕ್ಲೀನಾಗಿತ್ತು ನೀರು. ಹಾಗೆ ನಾವು ನಮ್ಮ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಈ ಸಂಗಮದ್ದು ನೀರನ್ನು ಬಾಟಲಲ್ಲಿ ಹಿಡಿದ್ವಿ. ಆ ನೀರನ್ನು ನಾವು ಆ ಬ್ಯಾರಿಕೇಡ್ ಹಾಕಿದ್ದೀನಿ ಅಂತ ಹೇಳಿದ್ದಲ್ಲ, ಅದರ ಬ್ಯಾರಿಕೇಡ್ ಆ ಕಡೆ ಕೈ ತಗೊಂಡು ಹೋಗಿ ಸೊ ಮೇಯ್ನ್ ನದಿಯಲ್ಲೇ ಈ ನೀರನ್ನು ಹಿಡಿದ್ವಿ. ಸೊ ಅಲ್ಲಿ ನಾವು ಇವಾಗ ಓವರಾಲ್ ನೋಡಿದರೆ ಜನರು, ನಾವು ಓಕೆ ಅಟ್ಲೀಸ್ಟ್ ದುಡ್ಡು ಕೊಟ್ಟು ಬೈಕು ಅದು ಅಂತ ಏನೋ ಮಾಡಿ ಎಷ್ಟಾಗತ್ತೆ ಅಷ್ಟು ಬಂದು ಆಮೇಲೆ ನಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಆ್ಯಕ್ಚುಲಿ ಶ್ರದ್ಧೆ ನೋಡಬೇಕಾದ್ರೆ ಅಲ್ಲಿದ್ದು ಆ ಹಳ್ಳಿ ಜನರು, ಏಜ್ ಆದವರು, ಲೇಡೀಸ್, ಆಮೇಲೆ ಮಕ್ಕಳನ್ನು ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಬರೋರನ್ನು ನೋಡಿದರೆ ಅವರ ಶ್ರದ್ಧೆ ಮುಂದೆ ನಮ್ಮದು ಏನೂ ಇಲ್ಲ ಅಂತ ಅನ್ನಿಸ್ತು. ಸೊ ಅಲ್ಲಿ ನೋಡುವಾಗ ಅವರಿಗೆ ಏನೂ ಇದಿಲ್ಲ, ಅಂದರೆ ಸ್ಟೇ ಎಲ್ಲ ಅವರು ರೋಡ್ ಸೈಡಲ್ಲೇ ಸ್ಟೇ ಮಾಡ್ತಿದ್ರು ರಾತ್ರಿ. ಅಲ್ಲೇ ಕುಕ್ಕಿಂಗ್ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು, ಆ ಚಳಿಯಲ್ಲೂ ಅಲ್ಲೇ ಮಲ್ಕೊಳ್ತಾಯಿದ್ರು. ಸೊ ಮೇ ಬಿ ಹೋಟೆಲೆಲ್ಲ ಬುಕ್ ಮಾಡಿ ನಿಲ್ಲುವಷ್ಟು ಮೋಸ್ಟ್ಲಿ ಇಕೊನಾಮಿಕಲಿ ಸೌಂಡು ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟು ಕಷ್ಟಪಟ್ಟಾದರೂ ಬಂದು ಅಲ್ಲಿ ಡಿಪ್ ತಗೊಳ್ತಾಯಿದ್ರು. ಸೊ ಅವರ ಶ್ರದ್ಧೆ ನಿಜವಾಗ್ಲೂ ಮೆಚ್ಚಬೇಕಾಗಿತ್ತು.
ಮತ್ತೊಂದು ಎಲ್ಲ ಪೊಲೀಸ್ ಮತ್ತು ಮಿಲಿಟ್ರಿಯವರು ಇದನ್ನು ಪರಿಸ್ಥಿತಿಯನ್ನು ನಿಭಾಯಿಸಿದ್ದು ನೋಡಿ ನಮಗೆ ತುಂಬ ಮೆಚ್ಚುಗೆ ಆಯಿತು. ಮತ್ತು ಭಕ್ತರ ನಡುವೆ ಏನೂ ಇದೇ ಇರಲಿಲ್ಲ, ನೋ ಸ್ಟ್ಯಾಂಪೇಡ್ ಅಥವಾ ಏನು ಟೀಸಿಂಗ್, ಯಾರಿಗಾದರೂ ಚುಡಾಯಿಸೋದು ಆ ಥರ ಏನೂ ಇಲ್ಲ. ಅವರವರಷ್ಟಕ್ಕೆ ಇದು ಕುಂಭಮೇಳಕ್ಕೆ ರೀಚ್ ಆಗೋ ಟಾರ್ಗೆಟಲ್ಲೇ ಇದ್ದರು. ಸೊ ರಿಯಲಿ ಡಿವೈನ್ ಕ್ರೌಡ್ ಅಂತ ಅನಿಸ್ತು ನಮಗೆ. ಸೊ ನಾನು ಹೇಳಿದಾಗೆ ಟೂ ವೀಲರ್ ಅವರು ಸ್ವಲ್ಪ ಹೆವಿ ಚಾರ್ಜ್ ಮಾಡ್ತಿದ್ರು ಅಂತ, ಬಟ್ ಇಟ್ ಈಸ್ ನಾಟ್ ಈಸಿ ಮನಿ ಆ್ಯಕ್ಚುಲಿ. ಅಂದರೆ ಅವರು ನಮಗೆ ಕರ್ಕೊಂಡು ಹೋಗಿದ್ದು ನೋಡಿದರೆ ಒಂದೊಂದು ಟೂ ವೀಲರಲ್ಲಿ ಇಬ್ಬಿಬ್ಬರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆ ಟ್ರಾಫಿಕ್ ಜಾಮ್ ಅಲ್ಲಿ ಅಷ್ಟು ನುಗ್ಗಿಸ್ಕೊಂಡು ಆ ಡಸ್ಟಲ್ಲಿ ಅವರು ಕರ್ಕೊಂಡು ಹೋಗಿದ್ದು ನೋಡಿದರೆ ಓಕೆ, ಇಟ್ ಈಸ್ ಅ ವರ್ತ್ ಪೇಯಿಂಗ್ ಅಂತ ಅನಿಸ್ತು ನಮಗೆ. ಅಲ್ಲಿದ್ದು ಅರೇಂಜ್ಮೆಂಟ್ ಅಂತೂ ತುಂಬ ಮೆಚ್ಚುವಂತಹದ್ದಾಗಿತ್ತು. ಆ್ಯಕ್ಚುಲಿ ಅದು ಎನಿ ಸಿ ಬೀಚ್ ಥರ ಫುಲ್ ಸ್ಯಾಂಡ್ ಇರೋ ಪ್ರದೇಶ ಅದು. ಸೊ ಅದನ್ನು ಹಾಗೇ ಯೂಸ್ ಮಾಡೋದಾದರೆ ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಸ್ಯಾಂಡಲ್ಲಿ ನಡ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೆ ಅವರು ಎಲ್ಲ ಸ್ಟೀಲ್ ಪ್ಲೇಟ್ಗಳನ್ನು ನೆಲಕ್ಕೆ ಹಾಕಿ ಅದನ್ನು ನೆಲವನ್ನು ಹಾರ್ಡ್ ಮಾಡಿ ಜನರಿಗೆ ನಡ್ಕೊಂಡು ಹೋಗೋ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ನಿಜವಾಗ್ಲೂ ಮೆಚ್ಚಬೇಕಾಗಿರೋ ಅರೇಂಜ್ಮೆಂಟ್. ನಾವು ನಮ್ಮ ಒಂದೇ ಬ್ಯಾಕ್ ಪ್ಯಾಕನ್ನು ತೊಗೊಂಡು ಹೋಗೋದು ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಕುಂಭಮೇಳಕ್ಕೆ. ಹಾಗೂ ಕುಂಭಮೇಳದ ಪ್ಲೇಸಲ್ಲಿ ನಡ್ಕೊಂಡು ಹೋಗುವಾಗ ಇನ್ನೂ ನಮ್ಮದು ಎಕ್ಸ್ಟ್ರಾ ಲಗೇಜನ್ನು ರೂಮಲ್ಲೇ ಬಿಟ್ಟು ಬರೀ ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡು ಬಂದಿದ್ದು. ಬಟ್ ಅಲ್ಲಿ ನಾವು ಭಕ್ತರನ್ನು ನೋಡಿದರೆ ಒಬ್ಬೊಬ್ರದ್ದು ಒಂದೊಂದು ಥರ ಡಿವೋಷನ್. ಈ ದೊಡ್ಡದು ಫ್ಲ್ಯಾಗ್ಗಳನ್ನೆಲ್ಲ ತೊಗೊಂಡು ಅದಕ್ಕೊಂದು ಅಷ್ಟು ದೊಡ್ಡದು ಪೋಲ್, ಆಮೇಲೆ ಕೆಲವರು ಪಲ್ಲಕ್ಕಿ, ಅದರಲ್ಲಿ ದೇವರು, ಅದನ್ನು ಹೊತ್ಕೊಂಡೆಲ್ಲ ನಡ್ಕೊಂಡು ಬರ್ತಾಯಿದ್ರು. ನಾವು ನಮ್ಮ ಬ್ಯಾಗ್ ಹಿಡ್ಕೊಂಡು ಬರೋದೇ ಕಷ್ಟ ಅಂತ ಅನಿಸ್ತಾ ಇತ್ತು. ಸೊ ಅಲ್ಲಿ ನಾನು ಏನು ಓದಿದೆ ಅಂದರೆ ಅಲ್ಲಿ ಮೋರ್ ದ್ಯಾನ್ 40 ಘಾಟ್ಸ್ ಇದೆ ಬೇರೆ ಬೇರೆ ಹೆಸರಲ್ಲಿ. ಸೊ ಒಂದೊಂದು ಘಾಟದ್ದು ಒಂದೊಂದು ಮಹತ್ವ ಇದೆ ಅಂತ. ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ UP ಪೀಪಲ್ ಅವರು ಮೇ ನಾಟ್ ಬಿ ಸ್ಮಾರ್ಟ್ ಪೀಪಲ್, ಬಟ್ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್. ನಾನು ಅಂದ್ಕೊಂಡೆ ಇದೇ ಪ್ರೋಗ್ರಾಮ್ ನಮ್ಮ ಕರ್ನಾಟಕದಲ್ಲಿ ಆಗೋದಾದರೆ ಡೆಫಿನೆಟ್ಲಿ ಯಾರೂ ಇಷ್ಟು ಕಷ್ಟಪಟ್ಟು ಡಿವೋಟಿಗಳನ್ನು ಬೈಕಲ್ಲೆಲ್ಲ ಕೂರಿಸಿ ಡೆಫಿನೆಟ್ಲಿ ಕ್ಯಾರಿ ಮಾಡ್ತಾ ಇರಲಿಲ್ಲ ಅಂತ ಅನಿಸ್ತು. ಮೇ ಬಿ ವಾಟ್ ಎವರ್ ಮೇ ಬಿ ದ ಮನಿ ದೇ ಆರ್ ಗೆಟಿಂಗ್, ಬಟ್ ಅಷ್ಟೊಂದು ಎಫರ್ಟ್ ಹಾಕ್ತಿರಲಿಲ್ಲ ಅಂತ ಅನಿಸ್ತು ನನಗೆ. ಸೊ ನಮ್ಮ ಸ್ನಾನ ಮುಗಿಸಿ ಆಮೇಲೆ ಹಣೆಗೆ ಹಳದಿ ಮತ್ತು ಕುಂಕುಮದ್ದು ಮಹಾಕಾಲ್ ಅಂತ ಒಂದು ಮುದ್ರೆ ಒತ್ತಿಸಿ ನಾವು ವಾಪಸ್ ಅಲ್ಲಿ ಸ್ವಲ್ಪ ಕೆಲವೊಂದು ಏರಿಯಾವನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಸುತ್ತಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಮಗೆ ಮಧ್ಯದಲ್ಲಿ ಕೆಲವರು ಫೇಕ್ ಸಾಧುಗಳು ಕೂಡ ಸಿಕ್ಕಿದ್ರು. ಅವರನ್ನು ನೋಡಿ ನಮಗೆ ಒಂಥರ ಅಸಹ್ಯ ಆಗ್ತಾಯಿತ್ತು. ಅಂದರೆ ಈ ಥರನೂ ಮಾಡ್ತಾರೆ, ಇಂಥವರು ಆಹಾರ ಆಗ್ತಾರೆ. ಈಗ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಲಿಕ್ಕೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ, ಅವರಿಗೆ ಇಂಥವರೆಲ್ಲ ಒಳ್ಳೆ ಆಹಾರ. ಸೊ ಅಂತ ಅನ್ನಿಸ್ತು ನಮಗೆ. ಬಟ್ ಅವರು ಮಾಡೋದು ನೋಡಿ ನಮಗೆ ತುಂಬ ಒಂಥರ ಅಸಹ್ಯ ಅನ್ನಿಸ್ತಾ ಇತ್ತು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ದೊಡ್ಡದು ಎಂಟ್ರೆನ್ಸ್ ಥರ ಟೆಂಪರರಿ ಎಂಟ್ರೆನ್ಸ್ಗಳು, ಮತ್ತು ಅದರಲ್ಲಿ ಆ ಮಹಾರಾಜರದ್ದು ಫೋಟೋ. ಮಹಾರಾಜ ಅಂದರೆ ಅಲ್ಲಿ ನಾವು ಸ್ವಾಮಿ ಅಂತ ಏನು ಕರಿತೀವಿ, ಅಲ್ಲೆಲ್ಲ ಮಹಾರಾಜ ಅಂತ ಕರೀತಾರೆ. ಸೊ ಆ ನಾಗಸಾಧುಗಳು ಮೇಯ್ನ್ ಇವ್ರದ್ದೆಲ್ಲ ಫೋಟೋಗಳೆಲ್ಲ ದೊಡ್ಡದು ಹಾಕಿ ಎಂಟ್ರೆನ್ಸ್ಗಳೆಲ್ಲ ಮಾಡಿದ್ದಿತ್ತು. ಸೊ ಒಂದು ಎಂಟ್ರೆನ್ಸಲ್ಲಿ ಒಳಗೆ ಹೋಗಿ ನೋಡಿದ್ವಿ ಏನು ಇದೇನಂತ. ಒಳಗೆ ನೋಡಿದರೆ ಅಲ್ಲಿ ನಾಗಸಾಧುಗಳು ಆವಾಗ ಯಾರೂ ಇರಲಿಲ್ಲ. ನಾನು ಮೊದಲು ಹೇಳಿದಾಗೆ ಎಲ್ಲರೂ ಹೋಗಿದ್ದರು. ನಾವು ಕುಂಭಮೇಳ ಹೋಗಿದ್ದು ಲೇಟ್ ಆದ್ದರಿಂದ. ಬಟ್ ಅವರು ಮೊದಲು ಮಾಡಿಸಿರೋ ಆಶ್ರಮ ಥರ ಸೆಟಪ್ಗಳನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಅದು ಎಷ್ಟು ದೊಡ್ಡದಿತ್ತು ಅಂದರೆ ಒಂದು 3-4 ಸ್ಟೋರಿ ಬಿಲ್ಡಿಂಗ್ ಅಷ್ಟು ಹೈಟ್, ಅದರದ್ದು ಎಂಟ್ರೆನ್ಸ್ ಗೋಪುರ ಥರ ಎಲ್ಲ ಟೆಂಪರರಿ. ಆಮೇಲೆ ಅದಕ್ಕೆ ಫುಲ್ ಕಾಂಪೌಂಡ್ ವಾಲ್ವು, ಒಳಗೆ ಎಲ್ಲ ಕುಟೀರಗಳು, ಒಂದು 10-15 ಕುಟೀರ ಅವರ ಸನ್ಯಾಸಿ ಇರಲಿಕ್ಕೆ ಅಂತ ಅನಿಸುತ್ತೆ. ಆಮೇಲೆ ದೊಡ್ಡ ಪ್ರವಚನ ಮಂದಿರಕ್ಕೆ ಜಾಗ, ಜನ ಕೂತ್ಕೊಳ್ಳೋಕ್ಕೆ ಒಂದು 500-600 ಜನ ಕೂತ್ಕೋಬೋದು ಅಷ್ಟು ಜಾಗ. ಸೊ ಇಷ್ಟೆಲ್ಲ ಫೆಸಿಲಿಟಿ ಮತ್ತು ಒಳಗಡೆ ಇತ್ತು. ಸೊ ನಾವು ಹಾಗೆ ಇಮ್ಯಾಜಿನ್ ಮಾಡಿದ್ವಿ. ಸೊ ಡ್ಯೂರಿಂಗ್ ಸ್ಟಾರ್ಟಿಂಗ್ ಆಫ್ ಕುಂಭಮೇಳ ಅಲ್ಲಿದ್ದೆಲ್ಲ ವೈಭೋಗ ಹೇಗಿರ್ಬೋದು ಇತ್ತು ಅಂತ ನಾವು ಜಸ್ಟ್ ಇಮ್ಯಾಜಿನ್ ಮಾತ್ರ ಮಾಡಬೇಕಾಗಿ ಬಂತು. ಸೊ ಆವಾಗಲೂ ನೋಡಿದ್ವಿ ನಾವು, ಅಲ್ಲಿ ಅನ್ನದಾನ ನಿರಂತರವಾಗಿ ನಡೀತಾ ಇತ್ತು.
ಹಾಗೆ ಕೆಲವೊಂದು ಆಶ್ರಮಗಳು ವಿಸಿಟ್ ಮಾಡಿದ್ವಿ. ಕೆಲವೊಂದು ಎಷ್ಟು ದೊಡ್ಡದಿತ್ತು ಅಂದರೆ ಒಂದು 6-7 ಎಕರೆ ಜಾಗ ಆದರೂ ಇತ್ತೇನೋ ಒಳಗಡೆ. ಅಷ್ಟು ದೊಡ್ಡ ಏರಿಯಾಕ್ಕೆ ಅವರು ಅವರ ಸಂಸ್ಥಾನ ಥರ ಒಂದು ಟೆಂಪರರಿ ಸೆಟಪ್ ಮಾಡ್ಕೊಂಡಿದ್ರು. ಸೊ ಆ ಥರದ್ದು ಎಷ್ಟು ಇದು ಟೆಂಟ್ಗಳು ಸೆಟಪ್ಗಳು ಇತ್ತು ಅಂತ ನಮಗೆ ಐಡಿಯಾ ಇಲ್ಲ. ಯಾಕಂದರೆ ನಾವು ಆ್ಯಕ್ಚುಲಿ ಒಂದು ದಿನಕ್ಕೆ ಮಾತ್ರ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮಿನಿಮಮ್ 4 to 5 ಡೇಸ್ ಅಲ್ಲಿ ಸ್ಟೇ ಮಾಡಬೇಕಾಗಿ ಬರುತ್ತೆ ಅಂತ ನಂದು ಅನಿಸಿಕೆ. ಸೊ ನಾವು ಅಲ್ಲಿ ಎಷ್ಟು ಹತ್ತಿರ ರೀಚ್ ಆಗೋ ಪ್ಲೇಸಸ್ ಇದೆ ಅದೆಲ್ಲ ನೋಡಿ ಇನ್ನೂ ವಾಪಸ್ ಈವ್ನಿಂಗ್ ಆಗಿತ್ತು. ನಮ್ಮ ರೂಮ್ ಕಡೆ ವಾಪಸ್ ಬಂದ್ವಿ ನಾವು. ಸೊ ಅವತ್ತು ನಾವು ಟೋಟಲ್ ಕೌಂಟ್ ಮಾಡಿದ್ವಿ, ಅರೌಂಡ್ 20 ಕಿಲೋಮೀಟರ್ಸ್ ಟೋಟಲ್ ವಾಕ್ ಮಾಡಿದ್ವಿ ನಾವು. ನಮ್ಮದು ನೈಟ್ ಡಿನ್ನರೆಲ್ಲ ಆಯಿತು. ಆಮೇಲೆ ನಮಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಟ್ರೈನ್, ಒಂದು 7 o'clock ಟ್ರೈನ್ ಅಂತ ಇತ್ತು. ಸೊ ನಮಗೆ ಡಿನ್ನರೆಲ್ಲ ಬೇಗ ಆಯಿತು. ಇನ್ನು ಸ್ವಲ್ಪ ಟೈಮನ್ನು ಯುಟಿಲೈಸ್ ಮಾಡೋಣ. ನೆಕ್ಸ್ಟ್ 2 ಡೇಸ್ ನಾವು ಟ್ರೈನಲ್ಲೇ ಜರ್ನಿ ಇತ್ತು. ಸೊ ನಿದ್ದೆ ಎಲ್ಲ ಆವಾಗ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿ ಊಟ ಮಾಡಿದ ಕೂಡಲೇ ಒನ್ಸ್ ಅಗೇನ್ ಆ ಶಾಸ್ತ್ರಿ ಬ್ರಿಡ್ಜ್ ಅಂತ ಇದೆ ಅದರ ಕಡೆ ನಾವು ವಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಾವು ಬೆಳಗ್ಗೆ ಯಾವ ಥರ ವಾಕ್ ಮಾಡುವಾಗ ಜನ ಇತ್ತು ಅದೇ ಥರ ರಾತ್ರಿನೂ ಜನ ಇತ್ತು. ಸೊ ಅಲ್ಲಿ ಆ ಶಾಸ್ತ್ರಿ ಬ್ರಿಡ್ಜ್ 3 ಕಿಲೋಮೀಟ್ರ್ ಆದಮೇಲೆ ರೀಚ್ ಆದ್ವಿ. ಶಾಸ್ತ್ರಿ ಬ್ರಿಡ್ಜ್ ಮೇಲಿದ್ದು ವ್ಯೂ ತುಂಬ ಅಮೇಝಿಂಗ್ ಆಗಿತ್ತು, ಅಂದರೆ ನೈಟ್ ವ್ಯೂ. ಸೊ ಥ್ರೂ ಔಟ್ ಎಲ್ಲಿ ನೋಡಿದರೂ ಲೈಟ್ಸ್ ಕಾಣಿಸುತ್ತೆ. ಮತ್ತು ಅಲ್ಲಿ ಆ ಮ್ಯಾಗ್ನಿಟ್ಯೂಡ್ ಆಫ್ ಇದು ಅರೇಂಜ್ಮೆಂಟ್ ನಮಗೆ ಆವಾಗ ಗೊತ್ತಾಯಿತು. ಯಾಕಂದರೆ ಅಲ್ಲಿ ಒಂಥರ ಫ್ಲೈಟಿಂದ ನಾವು ವ್ಯೂ ನೋಡೋ ಥರ ಆಯಿತು, ಅಷ್ಟು ಹೈಟಿಂದ. ಮತ್ತು ಅದು ಎಷ್ಟು ಏರಿಯಾಗೆ ವಿಸ್ತಾರವಾಗಿದೆ ಅಂತ ಆವಾಗ ಗೊತ್ತಾಯಿತು ನಮಗೆ. ಸೊ ತುಂಬ ಅದ್ಭುತವಾಗಿತ್ತು ಅದು ವ್ಯೂ. ಸೊ ಅಲ್ಲಿ 24/7 ಇದು ಜನ ಬರ್ತಾನೆ ಇದ್ದರು ಎಲ್ಲ ಕಡೆಯಿಂದ. ಎಷ್ಟೊಂದು ಘಾಟುಗಳು, ಎಷ್ಟೊಂದು ಎಂಟ್ರೆನ್ಸ್ಗಳು, ಯಾವ ಕಡೆ ನೋಡಿದರೂ ಜನ ನುಗ್ತಾಯಿದ್ರು. ಸೊ ದೂರದಿಂದ ನೋಡಿದರೆ ಒಂಥರ ಇರುವೆಗಳು ಹೋಗೋ ಥರ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಫೋಟೋ ಎಲ್ಲ ಹೊಡೆದು ವಾಪಸ್ ನಾವು ನಮ್ಮ ರೂಮ್ ಕಡೆ ಬರ್ತಾ ಇರಬೇಕಾದ್ರೆ ಒಂದು ಮೆಸೇಜ್ ಬಂತು. ಅದು ನೋಡಿದರೆ ನಮ್ಮದು ನೆಕ್ಸ್ಟ್ ಡೇದ್ದು ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್. ಸೊ ಇಲ್ಲಿ ಇದು ಒಂದು ಕಾಮನ್, ಟ್ರೈನ್ ಕ್ಯಾನ್ಸಲ್ ಆಗೋದು ತುಂಬ ಕಾಮನ್ ಆಗಿತ್ತು ಆವಾಗ. ನಮಗೆ ಬರ್ತಾ ಗೊತ್ತಾಗಿಲ್ಲ, ಯಾಕಂದರೆ ನಾವು ಫ್ಲೈಟ್ ಮತ್ತು ಬಸ್ಸಲ್ಲಿ ಬಂದ್ವಿ. ಬಟ್ ಈ ಟ್ರೈನ್ ಕ್ಯಾನ್ಸಲೇಷನು ಯಾವಾಗ ಮಾಡ್ತಾರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಡಿಪೆಂಡ್ಸ್ ಆನ್ ದ ಫ್ಲೋ ಆಫ್ ಪೀಪಲ್ ಮತ್ತು ಇದರಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿರೋ ಕ್ಯೂ ಅದೆಲ್ಲ ಇದು ಮಾಡಿ ಜಂಗುಳಿಯನ್ನು ಚೆಕ್ ಮಾಡಿ ಅವರು ಕ್ಯಾನ್ಸಲ್ ಮಾಡ್ತಾಯಿದ್ರು. ಸೊ ನಮಗೆ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೈನೇ ಕ್ಯಾನ್ಸಲ್ ಆಯಿತು. ಸೊ ಇವಾಗ ನೆಕ್ಸ್ಟ್ ನಮ್ಮ ಟ್ರೈನ್ ಕ್ಯಾನ್ಸಲ್ ಆಗಿರೋದು ಅಪ್ ಟು ರೀವಾ ಅಂತ ಒಂದು ರೈಲ್ವೆ ಸ್ಟೇಷನ್ ಮಧ್ಯಪ್ರದೇಶ್, ಅಲ್ಲಿವರೆಗೆ ರೀಚ್ ಆಗಬೇಕಿತ್ತು ಆ ಟ್ರೈನು. ಸೊ ಅದು ಒಂದು 140 ಕಿಲೋಮೀಟರ್ಸ್ ಇದೆ ನಮ್ಮ ರೂಮಿಂದ. ಸೊ ನಾವು ಇವಾಗ 140 ಆ ಟ್ರೈನನ್ನು ಹಿಡಿಯಲೇಬೇಕು, ಯಾಕಂದರೆ ಅದು ನಮಗೆ ನಾಗ್ಪುರವರೆಗೆ, ರೀವಾ ಟು ನಾಗ್ಪುರ ಇನ್ನೊಂದು ಟ್ರೈನ್ ಇತ್ತು, ಮತ್ತು ನಾಗ್ಪುರಿಂದ ಬ್ಯಾಂಗ್ಳೂರಿಗೆ ಇನ್ನೊಂದು ಕನೆಕ್ಟಿಂಗ್ ಟ್ರೈನ್. ಸೊ ನಾವು ರೀವಾಗೆ ರೀಚ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್ ಇತ್ತು. ಸೊ ರಾತ್ರಿ ಎಲ್ಲ ಕೂತ್ಕೊಂಡು ಅವ್ರಿಗೆ ಫೋನು ಇವ್ರಿಗೆ ಫೋನು ಅಂತ ಎಲ್ಲ ಮಾಡಿ, ಯಾರೂ ಬರೋಕ್ಕೆ ರೆಡಿ ಇಲ್ಲ ಅಥವಾ ತುಂಬ ಎಕ್ಸ್ಪೆನ್ಸಿವ್, ಮತ್ತು ಅಷ್ಟೇ ಹೇಳಿದ್ರು ನಾವು ಗ್ಯಾರಂಟಿ ಇಲ್ಲ, ಎಲ್ಲಿವರೆಗೆ ಬರೋಕ್ಕಾಗತ್ತೆ ಗೊತ್ತಿಲ್ಲ, ಆ ಥರ ಎಲ್ಲ ಆನ್ಸರ್ ಅವ್ರದ್ದು. ಒಮ್ಮೆ ಅನ್ನಿಸ್ತು ಒಳ್ಳೆ ಇದರಲ್ಲಿ ಸಿಕ್ಕಾಕೊಂಡ್ವಿ, ಇವಾಗ ಎಲ್ಲ ಮುಗಿಯೋಯಿತು, ಲಾಸ್ಟಿಗೆ ಈ ಥರ ಆಗಬೇಕಾ ಅಂತ. ಫೈನಲಿ ಒಬ್ಬರು ನಮ್ಮ ಸಹ ಪ್ರಯಾಣಿಕರು ಅಲ್ಲೇ ಪ್ರಯಾಗ್ರಾಜ್ ಅವರೇ ತುಂಬ ಹೆಲ್ಪ್ ಮಾಡಿದರು. ಸೊ ಅವ್ರಿಗೆ ಗೊತ್ತಿರೋ ಒಬ್ಬ ಇನೋವಾ ಟ್ಯಾಕ್ಸಿಯನ್ನು ಡ್ರೈವರನ್ನು ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಫೋನಲ್ಲಿ. ಸೊ ಅವನ ಜೊತೆ ನಾವು ಮಾತಾಡಿ ಅವನ ಹತ್ರ ಒಂದು ರೇಟ್ ಫಿಕ್ಸ್ ಮಾಡಿ ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೋದಂತ ಡಿಸೈಡ್ ಆಯಿತು. ಬಟ್ ಅವನು ಹೇಳಿದ, ನಾನು ಅವನು ತುಂಬ ದೂರದಿಂದ ಬರಬೇಕಿತ್ತು. ಸೊ ನಾವು ಎಲ್ಲಿವರೆಗೆ ಬರೋಕ್ಕಾಗತ್ತೆ ಅಂತ ನಂಗೆ ಐಡಿಯಾ ಇಲ್ಲ, ಅದು ನಾಳೆ ಬೆಳಿಗ್ಗೆ ಗೊತ್ತಾಗೋದು. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ರಾತ್ರಿನೇ ನಾನು ಟ್ರಾವೆಲ್ ಮಾಡಿ ಬಂದಿರ್ತೀನಿ, ನಿಮ್ಮ ರೂಮ್ವರೆಗೂ ಬರ್ಬೋದು ಅಥವಾ ದೂರ ಎಲ್ಲಾದರೂ ನಿಲ್ಬೋದು. ಸೊ ನಾವು ಎಲ್ಲಿವರೆಗೆ ಬರೋಕ್ಕಾಯಿತು ಅಂತ ನೋಡಿಬಿಟ್ಟು ನಿಮಗೆ ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ ಅಂತಂದ. ಓಕೆ, ಏನೋ ಒಂದು ಸಿಕ್ತು ಅಂತ ನಾವು ಬುಕ್ ಮಾಡಿದ್ವಿ. ರಾತ್ರಿ ಕರೆಕ್ಟಾಗಿ ನಿದ್ದೆ ಬಂದಿಲ್ಲ, ಯಾಕಂದರೆ ಅವನು ರೂಮ್ವರೆಗೆ ಬರಲಿ, ಇಲ್ಲಾಂದರೆ ಒನ್ಸಗೇನು ನಾವು ಬೈಕರ್ಸನ್ನು ಹಿಡ್ಕೊಂಡು ಹೋಗಬೇಕು ಅಂತ ಎಲ್ರಿಗೂ ಟೆನ್ಷನ್ ಇತ್ತು.
ಬಟ್ ನಾವು ಅಂದ್ಕೊಂಡಾಗೆ ಆಗಿಲ್ಲ. ಅವನು ಬೆಳಿಗ್ಗೆ ಫೋನ್ ಬಂತು, ಅವನು ತೆಂಡುವಾ ಪಾರ್ಕಿಂಗ್ ಅಂತ ನಾವು ಮೊನ್ನೆ ಬರುವಾಗ ಅದು ಸಿಕ್ಕಿತ್ತು. ಅಲ್ಲಿವರೆಗೆ ಮಾತ್ರ ನಮಗೆ ಪೊಲೀಸ್ ಎಲೋ ಮಾಡಿದ್ದಾರೆ, ಈ ಪಾರ್ಕಿಂಗಲ್ಲೇ ಎಲ್ಲರನ್ನು ನಿಲ್ಲಿಸಿದ್ದಾರೆ, ಅಲ್ಲಿಂದ ಮುಂದೆ ಬರೋಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ. ಸೊ ಓಕೆ, ಬೆಳಗ್ಗೆ ಎಲ್ಲ ಬ್ರಷ್ ಮಾಡಿ ಬ್ರೇಕ್ಫಾಸ್ಟು ಮಾಡಿಲ್ಲ, ಹಾಗೆ ನಾವು ಬೈಕರ್ಸನ್ನು ಹಿಡಿದು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ ಎಷ್ಟೊತ್ತು ರೀಚ್ ಆಗತ್ತೆ, ಟೈಮ್ ತೊಗೊಳತ್ತೆ ಏನೂ ಐಡಿಯಾ ಇಲ್ಲ. ಸೊ ಬೆಳಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ನಾವು ಹೊರಟ್ವಿ ರೂಮಿಂದ. ನಮಗೆ ಟ್ರೈನ್ ಇದ್ದಿದ್ದು ಈವ್ನಿಂಗ್ 5 o'clock. ಬಟ್ ನಾವು ಯಾವ ರಿಸ್ಕನ್ನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಸೊ ಬೆಳಗ್ಗೆ ಹೊರಟ್ವಿ. ಆಮೇಲೆ 2 ಬೈಕ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆ ತೆಂಡುವಾ ಪಾರ್ಕಿಂಗ್ ನಾವು ರೀಚ್ ಆದ್ವಿ. ಸೊ ಬೆಳಿಗ್ಗೆ ನಮಗೆ ಅಲ್ಲಿ ಈ ಕುಂಭಮೇಳ ಏರಿಯಾವನ್ನೆಲ್ಲ ಪಾಸ್ ಮಾಡಿ ಬೈಕರ್ಸ್ ತೊಗೊಂಡೋದ್ರು, ನಮ್ಮನ್ನು ಕರ್ಕೊಂಡು ಹೋದರು. ಆವಾಗ ನಮಗೆ ಗೊತ್ತಾಯಿತು ಎಷ್ಟು ಕಡೆಯಿಂದ ಎಂಟ್ರೆನ್ಸ್ ಇದೆ, ಎಲ್ಲ ಕಡೆಯಿಂದ ಜನರು ಬರ್ತಾ ಇದ್ದಾರೆ ಅಂತ. ಮತ್ತು 2-3 ರೈಲ್ವೆ ಸ್ಟೇಷನ್ ನಾವು ಕ್ರಾಸ್ ಮಾಡೋದ್ವಿ. ರೈಲ್ವೆ ಸ್ಟೇಷನ್ ಹೊರಗಡೆ ಯಾವ ಥರ ಸೀನ್ ಇದೆ ಅಂದರೆ, ಈ ಟಿಕೆಟ್ ಇದ್ದವ್ರಿಗೆ ಮಾತ್ರ ಪ್ಲ್ಯಾಟ್ಫಾರ್ಮಲ್ಲಿ ಅಲೋ ಮಾಡ್ತಾರೆ, ಲೈಕ್ ಏರ್ಪೋರ್ಟ್ ಥರ. ಬೇರೆ ಯಾರಿಗೂ ಅಲೋ ಮಾಡ್ತಾ ಇರಲಿಲ್ಲ, ಯಾಕಂದರೆ ಒಳಗೆ ರಶ್ ಆಗಿ ಆಮೇಲೆ ಸ್ಟ್ಯಾಂಪೇಡೆಲ್ಲ ಆಗೋದು ಬೇಡ ಅಂತ. ಸೊ ಆ ಥರ ರೈಲ್ವೆ ಸ್ಟೇಷನ್ ಹೊರಗಡೆ ರೋಡೆಲ್ಲ ಟ್ರಾಫಿಕ್ ಜಾಮು, ಎಲ್ಲ ಜನರಿಂದ, ಒಳಗೆ ಹೋಗೋಕ್ಕೆ ಬಿಟ್ಟಿಲ್ಲ ಅದರಿಂದ. ಸೊ ಅಲ್ಲಿ ಜನರನ್ನು ನಡ್ಕೊಂಡು ಹೋಗುವ ಜನರನ್ನು ನೋಡಿ ಅನಿಸ್ತು, ಇವ್ರು ಇನ್ನೂ ಇಷ್ಟು ದೂರ ನಡ್ಕೊಂಡು ಹೋಗಿ ಡಿಪ್ ತೊಗೋಬೇಕಲ್ಲ, ಇಷ್ಟು ಇನ್ನು ಮುಂದೆ ನಡಿಬೇಕಲ್ಲ ಅಂತ. ನಾವೆಲ್ಲ ಅದೆಲ್ಲ ಮುಗಿಸಿದ್ವಿ. ಫೈನಲಿ ಆ ಬೈಕರ್ಸ್ ನಮಗೆ ಆ ಇನ್ನೋವಾವನ್ನು ರೀಚ್ ಮಾಡಿಕೊಟ್ರು. ಸೊ ಇನ್ನೋವಾದಲ್ಲಿ ಕೂತ್ಕೊಂಡು ನಾವು ಮುಂದಿನ ಪ್ರಯಾಣವನ್ನು ಮುಂದುವರಿಸಿದ್ವಿ. ಸೊ ಆ ಇನ್ನೋವಾದಲ್ಲಿ AC ಹಾಕಿ ಹೋಗಿರೋದೇ ನಮ್ಮದು ಒಂದು ಸುಖಕರ ಆರಾಮದಾಯಕ ಪ್ರಯಾಣವಾಗಿತ್ತು ಆ್ಯಕ್ಚುಲಿ, ಪ್ರಯಾಗ್ರಾಜ್ ಬಂದ ಮೇಲೆ ಅದರಿಂದ. ಸೊ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿದಾಗ ಎಲ್ಲ ಜನರೇ ಕಾಣ್ತಾಯಿದ್ರು. ಆ ಜನರ ಭಕ್ತಿ ಭಾವ ಮತ್ತು ಅವರು ಪಡ್ತಾ ಇರೋ ಎಫರ್ಟ್, ಅದನ್ನೆಲ್ಲ ನೋಡಿದರೆ ತುಂಬ ಒಂಥರ ನಮಗೆ ಹೆಮ್ಮೆನೂ ಅನ್ನಿಸ್ತು. ಸೊ ಓವರಾಲ್ ಇದೊಂದು ಒಳ್ಳೆ ಥ್ರಿಲ್ಡ್ ಯಾತ್ರೆ ಆಗಿತ್ತು. ಸೊ ಎನಿ ಟೈಮ್ ಮೆಮೊರೇಬಲ್, ಮತ್ತು ಯಾವಾಗಲೂ ಮರೆತೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ಲೈಫ್ ಟೈಮ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಇದನ್ನು ಹೇಳ್ಬೋದು ನಾವು. ಮುಂದೆ ನಮಗೆ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಟ್ರೈನ್ಗಳೆಲ್ಲ ಸಿಕ್ತು. ಹಾಗೆ ನಾವು ಸೇಫಾಗಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೂ ಮನೆಗೆ ಬಂದ ಮೇಲೆ ಅದೇ ಜನಜಂಗುಳಿ ಅಷ್ಟೇ, ಅದೇ ಕಣ್ಮುಂದೆ ಬರ್ತಾಯಿತ್ತು. ಯಾಕಂದರೆ ಅಷ್ಟು ಜನ ಒಂದು ಕಡೆ ಸೇರಿರೋದನ್ನು ನಾನಂತೂ ಲೈಫ್ ಟೈಮಲ್ಲಿ ನೋಡಿಲ್ಲ, ಮೋಸ್ಟ್ಲಿ ಇನ್ನು ಮುಂದೆನೂ ನೋಡಲ್ಲ ಅಂತ ಅನ್ನಿಸ್ತು. ಓಕೆ, ಸೊ ಇದಿಷ್ಟು ನಮ್ಮ ಪ್ರಯಾಗರಾಜ್ ಮಹಾಕುಂಭಮೇಳದ ಅನುಭವ. ಸೊ ಥ್ಯಾಂಕ್ ಯು, ನೀವು ಇದನ್ನು ಕೇಳಿದ್ದಕ್ಕಾಗಿ. ನಮಸ್ಕಾರ.